ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಪೇಟೆ ತಾಲೂಕು ಕತ್ತರಗಟ್ಟೆ ಗ್ರಾಮದಲ್ಲಿ ಶಾಸಕರ ಅನುದಾನದಲ್ಲಿ ಹಾಗೂ ನಿವೃತ್ತ ಇಂಜಿನಿಯರ್ ಶಿವಕುಮಾರ್ ಸಹಕಾರದಿಂದ 1.85 ಕೋಟಿ ರುಗಳ 2.8 ಕಿಲೋಮೀಟರ್ ರಸ್ತೆ ಹಾಗೂ ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ ಶಾಸಕರಾದ ಎಚ್.ಟಿ. ಮಂಜು ಅವರು ಭೂಮಿ ಪೂಜೆ ನೆರವೇರಿಸಿದರು. ಬಳಿಕ ಮಾತನಾಡಿದ ಶಾಸಕ ಎಚ್.ಟಿ. ಮಂಜು, ಈ ಬಾರಿ ತಾಲೂಕಿನಾದ್ಯಂತ ಉತ್ತಮ ಮಳೆಯಾಗಿದೆ ಎಂಬುದು ಒಂದು ಕಡೆ ಖುಷಿಯಾದರೆ, ರಸ್ತೆಗಳು ಮಳೆಯಿಂದ ಹದಗೆಟ್ಟಿವೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಸರ್ಕಾರ ಅನುದಾನವನ್ನು ಬಿಡುಗಡೆ ಮಾಡುತ್ತಿಲ್ಲ. ಅದರಲ್ಲೂ ವಿರೋಧ ಪಕ್ಷದ ಶಾಸಕರಿಗೆ ಅನುದಾನ ಎಂಬುದು ಮರೀಚಿಕೆಯಾಗಿದೆ. ನಾನು ಹೋರಾಟ ಮನೋಭಾವನೆಯಿಂದ ಬದ್ಧನಾದ್ದರಿಂದ ಇದು ಒಂದು ಸವಾಲಿನ ಕೆಲಸವಾಗಿದೆ. ತಾಲೂಕಿನ ಅಭಿವೃದ್ಧಿಯ ಏಕೈಕ ದೃಷ್ಟಿಯಿಂದ ನಾನು ಯಾವುದೇ ಹೋರಾಟಕ್ಕೆ ಸಿದ್ಧನಿದ್ದೇನೆ ಎಂದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಪರಮೇಶ್, ವಿಜಯಮ್ಮ, ಹಾಲಿನ ಡೈರಿ ಕಾರ್ಯದರ್ಶಿ ಚಂದ್ರಶೇಖರ್, TAPCMS ನಿರ್ದೇಶಕ ತೇರನಹಳ್ಳಿ ಬಲದೇವ್, STMC ಅಧ್ಯಕ್ಷ ಜಗದೀಶ್, ಕಾಯ್ ಮಹೇಶ್, ಪ್ರಸನ್ನ, ವೆಂಕಟೇಶ್, ರಂಗಣ್ಣ, ಚನ್ನಕೇಶವ್, ವಿಶ್ವನಾಥ್, ಕುಮಾರ್, ಸತೀಶ್, ಚಂದ್ರಹಾಸ್, ರವಿ, ಗಣೇಶ್, ತಿಮ್ಮೇಗೌಡ, ಸ್ವಾಮಿಗೌಡ, ಬಾಬು, ಚಂದ್ರಶೇಖರ್, ಶಾಸಕ ಆಪ್ತ ಸಹಾಯಕ ಪ್ರತಾಪ್, ಅರಳಕುಪ್ಪೆ ಸೇರಿದಂತೆ ಇತರರು ಇದ್ದರು. ಇವತ್ತು ಕತ್ತರಘಟ್ಟ ಗ್ರಾಮಕ್ಕೆ ಈ ಗ್ರಾಮದ ನಿವೃತ್ತ ಮುಖ್ಯ ಅಭಿಯಂತರರು ಶಿವಕುಮಾರ್ ಅವರ ಸಹಕಾರದೊಂದಿಗೆ ಮತ್ತು ನಾವು ಇಬ್ಬರು ಶಾಸಕರು ಇಬ್ಬರು ಜಂಟಿಯಾಗಿ ಒಂದು ಪ್ರಯತ್ನದಿಂದ 1,85,00,000 ಒಂದು ಕಾಮಗಾರಿ ಗುಡ್ಡಿ ಪೂಜೆ ಮಾಡಿದ್ದೀವಿ. ಇದು ORF ಫಂಡು 2.8 ಕಿಲೋಮೀಟ್ರು ರಸ್ತೆ ಮತ್ತು ಪಕ್ಕದಲ್ಲಿ 200 ಮೀಟ್ರು ಡ್ರೈನ್ ಮಾಡೋದ್ರ ಮುಖಾಂತರ ಮಾಡೋಕ್ಕೆ ಒಂದು ತಾಂತ್ರಿಕ ಅನುಮೋದನೆಯದ್ದು ಒಂದು ಅಂದಾಜು ಪಟ್ಟಿನ ಅರ್ಜಿ ಅನುಮೋದನೆ ಆಗಿದೆ. ಅದರ ಪ್ರಕಾರ ಪೂಜೆ ಮಾಡಿದ್ವಿ. ಕೆಲಸನ ಸಂಬಂಧಪಟ್ಟ ಏಜೆನ್ಸಿಗಳು ಆಲ್ರೆಡಿ ಟೆಂಡರ್ ಆಗಿ ಅವರು ಸಹ ಇಲ್ಲೇ ಇದ್ದಾರೆ. ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು, ಗ್ರಾಮದ ಮುಖಂಡರು ಎಲ್ಲರೂ ಒಡಗೂಡಿ ಪೂಜೆ ಮಾಡಿದ್ವಿ. ಗುಣಮಟ್ಟದ ಕೆಲಸನ ಮಾಡಿಸ್ಕೊಂಥ ಜವಾಬ್ದಾರಿ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಸಂಬಂಧಪಟ್ಟ ಇಲಾಖೆಯವರಾಗಿದೆ. ಜೊತೆಗೆ ಗ್ರಾಮದ ಮುಖಂಡರು ಸಹ ಗುಣಮಟ್ಟದ ಕೆಲಸ ಮಾಡಿಕೊಳ್ಳಿಕ್ಕೆ ಅವರು ಅದು ನಿಗಾವಹಿಸಿ ಗುಣಮಟ್ಟದ ಕೆಲಸ ಮಾಡಿಕೊಳ್ಳಿ, ಏಜೆನ್ಸಿಯವರು ಗುಣಮಟ್ಟದ ಕೆಲಸ ಮಾಡಲಿ ಅನ್ನೋ ಸಂದರ್ಭ ಮಾತನ್ನ ಸಂದರ್ಭ ಹೇಳಿ ಒಂದು ಕತ್ತರಘಟ್ಟ ಗ್ರಾಮ ಮಾದರಿ ಗ್ರಾಮ. ಬಹುತೇಕ ಎಲ್ಲರೂ ಸಹ ಹೆಚ್ಚಿನದಾಗಿ ವಿದ್ಯಾವಂತರಿದ್ದಾರೆ. ಒಂದು ವಿಜ್ಞಾನತೆಯಿಂದ ಕೂಡಿರುವಂಥ ಗ್ರಾಮ ಇದಾಗಿದೆ. ಕಾಮಗಾರಿನ ಉತ್ತಮವಾಗಿ ಬಳಸ್ಕೊಳ್ಳಿ. ಜೊತೆಗೆ ನಾನು ಸಹ ನಮ್ಮ ಶಾಸಕರ ನಿಧಿಯಿಂದ 3-4 ಲಕ್ಷ ಕಾಂಪೌಂಡ್ಗೂ ಸಹ ಹಾಕಿದ್ದೀವಿ. ಅದನ್ನು ಸಹ ದೇವ್ರ ಸ್ಕೂಲ್ ಕಾಂಪೌಂಡ್ಗೆ ದಾನಿಗಳಾದಂಥ ಶಿವಕುಮಾರ್ ಅವರು ತಮ್ಮ ಗ್ರಾಮಕ್ಕೆ ಏನಾರು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರ ಸ್ವಂತ ಪಾಕೆಟ್ ದುಡ್ಡಲ್ಲಿ ಅವ್ರ ಸ್ವಂತ ದುಡ್ಡಲ್ಲಿ ಸ್ಕೂಲ್ ಕಟ್ಸ್ಕೊಟ್ಟಿದ್ದಾರೆ. ಆ ಸ್ಕೂಲ್ಗೆ ಮಕ್ಕಳನ್ನ, ತಮ್ಮ ಗ್ರಾಮದ ಮಕ್ಕಳನ್ನ ಹೊರಗಡೆ ಎಲ್ಲ ಹೋಗ್ದಂಗೆ ಇಲ್ಲೇ ಸರ್ಕಾರಿ ಶಾಲೆಗೆ ದಾಖಲಿಸಿ ಅವರು ಪಟ್ಟಂಥ ಶ್ರಮಕ್ಕೆ, ಅವರ ಒಂದು ಪ್ರಯತ್ನಕ್ಕೆ ಪ್ರತಿಫಲ ಸಿಗುವಂಥ ನಡೆಸ್ಕೊಳ್ಳೋದು ಗ್ರಾಮದ ಎಲ್ಲ ಮುಖಂಡರು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಅವರೆಲ್ಲರ ಕರ್ತವ್ಯ ಆಗಿದೆ. ಸಂಪೂರ್ಣವಾಗಿ ಅದು ಸದುಪಯೋಗ ಪಡ್ಕೊಳ್ಳಿ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.